ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಯೆಶಾಯನ ಗ್ರಂಥ 53ನೇ ಅಧ್ಯಾಯದ 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹೌದು ಪ್ರಿಯರೇ, ನಮ್ಮ ಎಲ್ಲ ಒಂದು ಅನಾರೋಗ್ಯಕ್ಕಾಗಿ, ನಮ್ಮ ಜೀವಿತದಲ್ಲಿ ನಾವು ಪಡುವಂತಹ ಎಲ್ಲ ಕಷ್ಟಗಳಿಗಾಗಿ ನಮ್ಮ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಅರ್ಪಿಸಿಕೊಟ್ಟಿದ್ದಾನೆ. ಇಲ್ಲಿ ಪ್ರವಾದಿಯಾಗಿರುವಂಥ ಯೆಶಾಯನು ಹೇಳ್ತಿದ್ದಾನೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಈ ದಿನದಲ್ಲಿ ಅನಾರೋಗ್ಯದಿಂದ ಬಿದ್ದಿರುವಂತಹ ನೀವೆಲ್ಲರೂ ಕೂಡ ಯಾರಾದರೂ ಆಗಿರಬಹುದು, ಈ ಒಂದು ವಾಗ್ದಾನವನ್ನು ಇಟ್ಟು, ಯೇಸುವೆ ನಿಮ್ಮ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೀವು ದೇವರ ವಾಕ್ಯವನ್ನು ಘೋಷಣೆ ಮಾಡುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ನೀವು ಆರೋಗ್ಯವನ್ನ ಹೊಂದಿಕೊಳ್ಳುವಂಥವರಾಗಿದ್ದೀರಿ. ಯಾಕಂದರೆ ದೇವರ ವಾಗ್ದಾನವು ಖಂಡಿತ ನೆರವೇರುವಂಥದ್ದೇ ಆಗಿದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿಯೂ ಕೂಡ ಸ್ವಾಮಿ, ಅನಾರೋಗ್ಯದಲ್ಲಿ ಕರ್ತನೆ ಇರುವಂತಹ ಎಲ್ಲ ಕರ್ತನೆ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಏಸಪ್ಪ, ಎಷ್ಟೋ ಕಾಲಗಳಿಂದ, ಎಷ್ಟೋ ವರ್ಷಗಳಿಂದ ಅಪ್ಪ, ಈ ಒಂದು ಕಾಯಿಲೆಯಿಂದ ನನಗೆ ಗುಣವಾಗುವುದಿಲ್ಲವಾ, ಈ ಒಂದು ಕಾಯಿಲೆಯಿಂದ ನನಗೆ ಮುಕ್ತಿ ಸಿಕ್ಕುವುದಿಲ್ಲ ಎಂಬುದಾಗಿ ಕರ್ತನೆ ಅನೇಕರು ಚಿಂತೆ ಮಾಡುತ್ತಿರುವಾಗಲೂ ಕೂಡ ಅಪ್ಪ, ಈ ದಿನದಲ್ಲಿ ಸ್ವಾಮಿ ಅವರೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ನಿನ್ನ ವಾಗ್ದಾನ ಹೇಳ್ತದೆ, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕ್ಷಣದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತವು ಕರ್ತನೆ ನಿನ್ನ ಬಾಸುಂಡೆಗಳಿಂದ ಗುಣ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರನ್ನು ಆಶೀರ್ವದಿಸು, ಗುಣಪಡಿಸು, ಆರೋಗ್ಯದಿಂದಲೂ ಆಯುಸ್ಸಿನಿಂದಲೂ ತುಂಬಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.